ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಇವಾಗ. ಸೊ 6 ಜನ ಸ್ಪರ್ಧಿಗಳು ಟಾಪ್ 6 ಕಂಟೆಸ್ಟೆಂಟ್ಗಳಾಗಿ ಫೈನಲಿಸ್ಟ್ಗಳಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಅಶ್ವಿನಿ ಗೌಡ, ಧನುಷ್ ಗೌಡ, ಹಾಗೇನೆ ಮ್ಯೂಟೆಂಟ್ ರಘು ಅವರಾಗಿರ್ಬೋದು, ಕಾವ್ಯ ಶೈವ ಅವರು, ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಟ ಅವರು. ಸೊ 6 ಜನ ಸ್ಪರ್ಧಿಗಳು ಫೈನಲಿಸ್ಟ್ ಆಗಿದ್ದು, ಇವರಲ್ಲಿ 3 ಜನ ಅಂತೂ ಎಲಿಮಿನೇಟ್ ಆಗ್ತಾರೆ. ಇದಾದ ನಂತರ ಉಳಿದಿರುವಂತಹ 3 ಟಾಪ್ 3 ಕಂಟೆಸ್ಟೆಂಟ್ಗಳಾಗಿ ಕಾಣಿಸ್ಕೊಳ್ತಾರೆ. ಅದಾದ ನಂತರ ಮತ್ತೊಂದು ಎಲಿಮಿನೇಷನ್ ಇರುತ್ತೆ. ಹಾಗೇನೆ ಉಳಿದಿರುವಂತಹ 2 ಸ್ಟೇಜ್ ಮೇಲೆ ಬರ್ತಾರೆ. ಅವರಲ್ಲಿ ಒಬ್ಬರು ವಿನ್ನರ್, ಇನ್ನೊಬ್ಬರು ರನ್ನರ್ ಅಪ್ ಆಗೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ. ಬಟ್ ಈ ಟಾಪ್ 3 ಕಂಟೆಸ್ಟೆಂಟ್ಗಳು ಯಾರಾಗ್ತಾರೆ, ಸೊ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ನಾಮಿನೇಟ್ ಆಗಿರುವಂತಹ 6 ಜನ ಸ್ಪರ್ಧಿಗಳಲ್ಲಿ ಸಿಕ್ಕಾಪಟ್ಟೆ ಓಟುಗಳು ಬಂದಿರೋದು ಗಿಲ್ಲಿ ನಟ ಅವರಿಗೆ. ಸೊ ಹೀಗಾಗಿ ಇವರಂತೂ ಟಾಪ್ 3 ನಲ್ಲಿ ಇದ್ದೇ ಇರ್ತಾರೆ. ಉಳಿದಿರುವಂತಹ ಪೊಸಿಷನ್ ಏನಿದೆ, ಸೊ ಅದರಲ್ಲಿ ಟಫ್ ಫೈಟ್ ಇರುವಂತದ್ದು ಅಶ್ವಿನಿ ಗೌಡ ಅವರು ಇದ್ದಾರೆ, ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ, ಕಾವ್ಯ ಶೈವ ಅವರು ಇದ್ದಾರೆ, ಧನುಷ್ ಗೌಡ ಮತ್ತೆ ರಘು ಅವರು ಕೂಡ ಇದ್ದಾರೆ. ಬಟ್ ಈ 5 ಜನ ಸ್ಪರ್ಧಿಗಳಲ್ಲಿ ರಘು ಮತ್ತೆ ಧನುಷ್ ಗೌಡ ಅವರು ಅಷ್ಟೊಂದು ಫೈಟ್ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು ವೋಟಿಂಗ್ ರಿಸಲ್ಟ್ ಅಲ್ಲಿ. ಸೊ ಹೀಗಾಗಿ ಇವರು ಟಾಪ್ 3 ತನಕ ಬರೋದು ಆಲ್ಮೋಸ್ಟ್ ಡೌಟ್, 99% ಡೌಟ್ ಏನೆ. ಸೊ ಹೀಗಾಗಿ ಇವರಿಬ್ಬರನ್ನ ನಾನು ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ಒಂದು ಪ್ರಿಡಿಕ್ಷನ್ ನಲ್ಲಿ ಸೊ ಟಾಪ್ 3 ಕಂಟೆಸ್ಟೆಂಟ್ ಗಳಲ್ಲಿ ಗಿಲ್ಲಿ ನಟ ಅವರನ್ನ ಆಡ್ ಮಾಡಿ ಉಳಿದಿರುವಂತಹ ಧನುಷ್ ಮತ್ತೆ ರಘು ಅವರನ್ನ ನಾನು ಬಿಡ್ತಾ ಇದ್ದೀನಿ. ಉಳಿದಿರೋದು ಯಾರು ಅಂತ ಹೇಳಿದ್ರೆ ಕಾವ್ಯ ಶೈವ ಅವರು, ರಕ್ಷಿತಾ ಶೆಟ್ಟಿ ಅವರು, ಹಾಗೇನೆ ಅಶ್ವಿನಿ ಗೌಡ ಅವರು. ಸೊ ಈ 3 ಜನ ಸ್ಪರ್ಧಿಗಳಲ್ಲಿ ಇಬ್ಬರು ಟಾಪ್ 3ಗೆ ಎಂಟರ್ ಆಗಬೇಕು. ಆಲ್ರೆಡಿ ಗಿಲ್ಲಿ ಅವರು ಎಂಟರ್ ಆಗಿರೋದ್ರಿಂದ ಅವರಂತೂ 100% ಎಂಟರ್ ಆಗೇ ಆಗ್ತಾರೆ. ಗಿಲ್ಲಿ ಅವರು ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಟಾಪ್ ಇದ್ದಾರೆ, ರೋಸ್ಟಿಂಗ್ ಅಲ್ಲೂ ಕೂಡ ಇದ್ದಾರೆ, ಸಾಂಗು, ರ್ಯಾಫಿಂಗು, ಸೊ ಈ ರೀತಿಯಾಗಿ ಸಾಕಷ್ಟು ಎಲ್ಲಾ ವಿಧವಾದಂತಹ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ನೀಡಿದ್ದಾರೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಇದೆ. ಸೊ 100% ಅವರು ಟಾಪ್ 3 ನಲ್ಲಿ ಇದ್ದೇ ಇರ್ತಾರೆ. ಇನ್ನುಳಿದಂತೆ ಸೆಕೆಂಡ್ ಪ್ಲೇಸ್ ಏನಿದೆ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು 100ಕ್ಕೆ 100ರಷ್ಟು ಇದ್ದೇ ಇರ್ತಾರೆ ಅಂತ ನನ್ನ ಅನಿಸಿಕೆ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವ್ಯಕ್ತಿತ್ವ ಅಂತ ಬಂದ್ರೆ ಬೆಟರ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ 100% ಡಿಸರ್ವಿಂಗ್ ಇದ್ದಾರೆ ಫಿನಾಲೆನಲ್ಲಿ ಟಾಪ್ 2 ನಲ್ಲಿ ಇರೋದಕ್ಕೆ. ಸೊ ಹೀಗಾಗಿ 100% ಇವರಂತೂ ಇದ್ದೇ ಇರ್ತಾರೆ ಗಿಲ್ಲಿ ಅವರ ಜೊತೆ. ಇದರ ಜೊತೆಗೇನೆ ಇಲ್ಲಿ ರಕ್ಷಿತಾ ಅವರು ಮನೆ ಕೆಲಸ ಅಂತ ಬರ್ಲಿ, ಟಾಸ್ಕ್ ಅಂತ ಬರ್ಲಿ ತುಂಬಾನೇ ಚೆನ್ನಾಗಿ ಎಫರ್ಟ್ ಅನ್ನ ಹಾಕ್ತಾರೆ. ಮನೆ ಕೆಲಸದಲ್ಲಂತೂ ತುಂಬಾನೇ ಹೆವಿ ಎಫರ್ಟ್ ಇದೆ. ಇನ್ನು ಟಾಸ್ಕ್ ಅಂತ ಬಂದ್ರು ಕೂಡ ಅಷ್ಟೇ ತಮ್ಮ ಶಕ್ತಿ ಮೀರಿ ಪ್ರಯತ್ನನ ಹಾಕ್ತಾರೆ. ಹಾಗೇನೆ ಕೆಲವೊಂದಿಷ್ಟು ಟಾಸ್ಕ್ ಗಳಲ್ಲಿ ಇವ್ರು ಆಡಿರುವಂತಹ ರೀತಿಗೆ ಸ್ವತಃ ಕಿಚ್ಚ ಸುದೀಪ್ ಅವರು ಕೂಡ ಅಪ್ರಿಶಿಯೇಟ್ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಈ ವಾರದಲ್ಲಿ ನೀವು ಗೇಮ್ ಆಡಿದ್ರಿ ಅಂತ ಹೇಳಿ. ಇದಕ್ಕೆ ತಕ್ಕ ಹಾಗೆ ಅವರು ಕೂಡ ದಿನದಿಂದ ದಿನಕ್ಕೆ ತಮ್ಮ ಗೇಮ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾನೆ ಹೋಗ್ತಾ ಇದ್ರು. ಅಲ್ಲಲ್ಲಿ ಎಡವಿದ್ದಾರೆ ನಾಮಿನೇಷನ್ ಸಮಯದಲ್ಲೆಲ್ಲ. ಬಟ್ ಸ್ಟಿಲ್ ಓವರ್ ಆಲ್ ಆಗಿ ಒಂದು ವ್ಯಕ್ತಿತ್ವ ಅಂತ ಕನ್ಸಿಡರ್ ಮಾಡೋದಾದ್ರೆ ಬೆಟರ್ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಅವರು ಕೂಡ ಡಿಸರ್ವಿಂಗ್ ಇದ್ದಾರೆ ಟಾಪ್ 3 ನಲ್ಲಿ ಇರೋದಕ್ಕೆ. ಇನ್ನು ಉಳಿದಿರೋದು ಒಂದೇ ಒಂದು ಪ್ಲೇಸ್. ಸೊ ಆ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ, ಕಾವ್ಯ ಶೈವ ಇವರಿಬ್ರು ಇದ್ದಾರೆ ನನ್ನ ಒಂದು ಪ್ರಕಾರ. ಸೊ ಇವರಿಬ್ಬರಲ್ಲಿ ಯಾರಿಗೆ ಈ ಒಂದು ಪ್ಲೇಸ್ ಸಿಗಬಹುದು ಅಂತ ನೀವು ನೋಡೋದಾದ್ರೆ, ಕಂಪೇರ್ ಮಾಡಿ ನೋಡ್ತಾ ಹೋಗೋದಾದ್ರೆ ಕಾವ್ಯ ಶೈವ ಗೇಮ್ ಅಂತ ಬಂದ್ರೆ 100% ಅಶ್ವಿನಿ ಗೌಡ ಅವ್ರ ಮುಂದೆ ಏನು ಇಲ್ವೇ ಇಲ್ಲ. ಇನ್ನು ಸೆಕೆಂಡ್ ಮಾತಾಡುವಂತಹ ವಿಷಯ ಅಂತ ಬಂದ್ರೆ ಕಾವ್ಯ ಶೈವ ಅವರು ಕೂಡ ಮಾತಾಡ್ತಾರೆ, ಅಶ್ವಿನಿ ಗೌಡ ಅವರು ಕೂಡ ಮಾತಾಡ್ತಾರೆ. ಸೊ ಇಬ್ಬರ ಪಾಯಿಂಟ್ ಕೂಡ ಕೆಲವೊಂದ್ಸಲ ವ್ಯಾಲಿಡ್ ಇರುತ್ತೆ, ಕೆಲವೊಂದ್ಸಲ ಅಷ್ಟೊಂದು ವ್ಯಾಲಿಡ್ ಇರೋದಿಲ್ಲ. ಇನ್ನು ಕಳಪೆ ಅಥವಾ ಉತ್ತಮ ಕೊಡುವಾಗ ರೀಸನ್ ಅಂತ ಬಂದ್ರೆ 2 ಕಡೆ ಅಷ್ಟೇ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗೇನೆ ಇರುತ್ತೆ, ಬ್ಯಾಲೆನ್ಸಿಂಗ್ ಅಂತ ಹೇಳಬಹುದು. ಬಟ್ ಇದಾದ ನಂತರ ನೆಕ್ಸ್ಟ್ ಕಂಟೆಂಟ್ ಅಂತ ವಿಷಯಕ್ಕೆ ಬಂದ್ರೆ, TRP ಅನ್ನುವಂತಹ ವಿಷಯಕ್ಕೆ ಬರೋದಾದ್ರೆ 100% ಇಲ್ಲಿ ಅಶ್ವಿನಿ ಗೌಡ ಅವರ ಡಾಮಿನೇಷನ್ ಸಿಕ್ಕಾಪಟ್ಟೆ ಇದೆ ಕಾವ್ಯ ಅವರಿಗಿಂತನೂ. ಅದು ಪಾಸಿಟಿವ್ ರೀತಿನಲ್ಲೇ ಆಗಿರಬಹುದು, ಅಥವಾ ಜಗಳ ಆಗಿರಬಹುದು, ಅಥವಾ ಬೇರೆ ಯಾವುದೇ ರೀತಿನಲ್ಲಿ ಆಗಿರಬಹುದು, ಜನರಿಗೆ ಅದು ಇಷ್ಟ ಆಗದೆ ಇರಬಹುದು. ಬಟ್ ಅಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಒಂದು ಪ್ರಮುಖವಾದಂತಹ ಕಾರಣ ಬಿಗ್ ಬಾಸ್ ಅನ್ನ ನೋಡೋದಕ್ಕೆ. ಯಾಕಂತಂದ್ರೆ ಇವಾಗ ಒಂದು ಫೈಟ್ ಆಗ್ಲಿ ಅಥವಾ ಏನೋ ಒಂದು ಆರ್ಗ್ಯುಮೆಂಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಆ ಸಮಯದಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿನೇ ಜನ ಎಪಿಸೋಡ್ ಅನ್ನ ನೋಡ್ತಾ ಇದ್ರು. ಹಾಗೇನೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರನ್ನೇ ಸಖತ್ ಹವಾ ಕೂಡ ಮಾಡಿದ್ರು. ಪ್ರತಿ ಪ್ರೋಮೋದಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಕಾಣಿಸ್ಕೊಳ್ತಾ ಇದ್ರು. ಆ ರೇಂಜಿಗೆ ಹವಾನ ಕ್ರಿಯೇಟ್ ಮಾಡಿದ್ರು. ಒಂದ್ ರೀತಿ ಜನರನ್ನ ಹಿಡಿದಿಟ್ಕೊಂಡ್ರು ಅಂತಾನೆ ಹೇಳ್ಬಹುದು. ಸ್ಟಾರ್ಟಿಂಗ್ ಇಂದಾನು ಕೂಡ ಅಶ್ವಿನಿ ಗೌಡ ಅವರಿಂದಾನೆ ಪ್ರೋಮೋಗಳು ಸ್ಟಾರ್ಟ್ ಆಗಿದ್ದು. ಸೊ ಹೀಗಾಗಿ 100% ಇಲ್ಲಿ ಅಶ್ವಿನಿ ಗೌಡ ಅವರು ಡಿಸರ್ವಿಂಗ್ ಇದ್ದಾರೆ. ಸೊ 100% ಟಾಪ್ 3 ನಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅನ್ನೋದು ನನ್ನ ಪ್ರಿಡಿಕ್ಷನ್. ಸೊ ಹೀಗಾಗಿ ನನ್ನ ಪ್ರಕಾರ ಇವಾಗ 6 ಜನ ಏನು ನಾಮಿನೇಟ್ ಆಗಿದ್ದಾರೆ, ನಾಮಿನೇಟ್ ಅಂತ ಅಲ್ಲ, ಅದು ಫೈನಲಿಗೆ ಬಂದಿರೋದು 6 ಜನ ಸ್ಪರ್ಧಿಗಳು. ಸೊ ಈ 6 ಜನರಲ್ಲಿ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ ಈ 3 ಟಾಪ್ 3 ಆಗಿರಲಿದ್ದಾರೆ. ಹಾಗೇನೆ ಧನುಷ್ ಗೌಡ, ಮ್ಯೂಟೆಂಟ್ ರಘು, ಕಾವ್ಯ ಶೈವ ಈ 3 ಕೂಡ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಸೊ ಇದು ನನ್ನ ಪ್ರಿಡಿಕ್ಷನ್. ಹಾಗೇನೆ ಇದು ನನ್ನ ಅನಾಲಿಸಿಸ್ ನ ಪ್ರಕಾರ ಈ ರೀತಿಯಾಗಿ ಇರಬಹುದು ಅಂತ ಹೇಳಿ. ಸೊ ಇದನ್ನ ನನ್ನ ಪ್ರಿಡಿಕ್ಷನ್ ಅಂತಾನೆ ಕನ್ಸಿಡರ್ ಮಾಡಿ ನಿಮ್ಮ ಪ್ರಿಡಿಕ್ಷನ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಟಾಪ್ 3 ಆದ ತಕ್ಷಣ ಮತ್ತೆ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.